ಕೋಲ್ ಹಾಕೊಂಡು ಇದ್ ಮಾಡಿ ನೋಡಿ ಅಲ್ಲೇ ಮುಳುಗಿರೋದು. ಚಿಕ್ಕಬಳ್ಳಾಪುರ ತಾಲೂಕಿನ ತೀಲುಕುಂಟೆ ಕೆರೆಯಲ್ಲಿ ನಡೆದ ದುರ್ಘಟನೆ ಸ್ಥಳೀಯರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ವಿಜಯಪುರ ಮೂಲದ 30 ವರ್ಷದ ಟಿಪ್ಪರ್ ಡ್ರೈವರ್ ನವೀನ್ ಸ್ಯಾಂಡ್ ಲೋಡ್ ತರಲು ಕ್ರಷರ್ಗೆ ಹೋಗಿದ್ದ ಸಂದರ್ಭದಲ್ಲಿ ಈಜಲು ಹೋಗಿ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ನವೀನ್ ತನ್ನ ಸ್ನೇಹಿತರೊಟ್ಟಿಗೆ ಊಟಕ್ಕೆ ಪಕ್ಕದಲ್ಲಿರುವ ಡಾಬಾಗೆ ತೆರಳಿದ್ದ. ಇನ್ನು ಹಿಂತಿರುಗುವ ವೇಳೆ ಬೈಕ್ಗೆ ಪೆಟ್ರೋಲ್ ಖಾಲಿಯಾಗಿದ್ದು ಸ್ನೇಹಿತರು ಪೆಟ್ರೋಲ್ ತರಲು ಹೋದಾಗ ನವೀನ್ ಕೆರೆ ಕಡೆ ತಿರುಗಿದ್ದ. ಬಟ್ಟೆ, ಮೊಬೈಲ್, ಚಪ್ಪಲಿ ಬಿಟ್ಟು ನೀರಿಗೆ ಇಳಿದ ನವೀನ್ ಈಜುತ್ತಾ ಆಳಕ್ಕೆ ಹೋಗಿ ಮುಳುಗಿದ್ದಾನೆ. ಕೆರೆಯಲ್ಲಿ ಸುಮಾರು 12ರಿಂದ 15 ಅಡಿ ಆಳವಿದ್ದು ನವೀನ್ ನೀರಿನೊಳಗೆ ಕೈ ಎತ್ತಿ ಸಹಾಯ ಬೇಡಿದ್ರು ಸ್ನೇಹಿತರಿಗೆ ಈಜು ಬಾರದ ಕಾರಣ ಯಾರೂ ನೆರವಾಗಲು ಸಾಧ್ಯವಾಗಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವನು ನೀರಿನೊಳಗೆ ಅಳಿದು ಹೋದ. ತಕ್ಷಣ ಪೆರೇಸಂದ್ರ ಪೊಲೀಸ್ ಠಾಣೆಗೆ ಮಾಹಿತಿ ತಲುಪಿದ ಪರಿಣಾಮ ಪಿಎಸ್ಐ ಜಗದೀಶ್ ರೆಡ್ಡಿ ಅಗ್ನಿಶಾಮಕ ದಳದೊಂದಿಗೆ ಸ್ಥಳಕ್ಕೆ ಬಂದು ಹುಡುಕಾಟ ಆರಂಭಿಸಿದ್ರು. ರಾತ್ರಿ ಕತ್ತಲಾಗಿ ಹುಡುಕಾಟ ನಿಲ್ಲಿಸಬೇಕಾಗಿ ಬಂತು. ಬೆಳಗ್ಗೆಯಿಂದಲೇ ಪುನಃ ಶೋಧ ಕಾರ್ಯ ನಡೆಸಿ ಸುಮಾರು 24 ಗಂಟೆಗಳ ನಂತರ ಸಂಜೆ 4 ಗಂಟೆಗೆ ಮೃತದೇಹ ಪತ್ತೆ ಮಾಡಿದ್ರು. ಪಿಎಸ್ಐ ಜಗದೀಶ್ ಸ್ವತಃ ಕೆರೆಯಲ್ಲಿ ಇಳಿದು ಪರಿಶೀಲನೆ ನಡೆಸಿದ್ರು. ನಂತರ ಮೃತದೇಹವನ್ನ ಹೊರತೆಗೆದ್ರು. ನಂತರ ಮೃತದೇಹವನ್ನು ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಯಿತು. ನವೀನ್ಗೆ ಇನ್ನೂ ಮದುವೆಯಾಗಿರಲಿಲ್ಲ. ಮನೆ ಮಂದಿ ಮದುವೆ ಮಾಡಲು ಸಿದ್ಧತೆ ನಡೆಸುತ್ತಿದ್ರು ಎನ್ನಲಾಗಿದ್ದು ದುರದೃಷ್ಟವಶಾತ್ ಅವನ ಜೀವ ಕೆರೆಯ ಆಳದಲ್ಲಿ ಕೊನೆಗೊಂಡಿದೆ. ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆದಿದೆ. ವಾಚ್, ಕತ್ತಲ್ ಹಾಕೊಂಡರೆ ಚೈನ, ಬೀಗ, 2 ವೀಲರ್ ಬೀಗ, ಬಟ್ಟೆ, ಚಪ್ಪಲಿ ಅಷ್ಟೇ. ಇಲ್ಲೇ ಇದ್ದಿದ್ದು ಇದೇ ಸ್ಪಾಟ್. ಅದ್ಯಾರೋ ವಿಜಯಪುರ ಅವರು ಅಂತ ನಮಗೆ ಗೊತ್ತಿಲ್ಲ. ನಾವು ನಮ್ಮನ್ನು ಕರೆದಿದ್ದಕ್ಕೆ ಬಂದಿದ್ದು ನಾವು. ಅಷ್ಟೊತ್ತಿಗೆ ಇಲ್ಲ